ನೋಡಿ ನೋಡಿ ನಾನು ಗಾಳಿಯಲ್ಲೇ ತೇಲ್ತಾ ಇದ್ದೀನಿ ಆಸನ ಹಾಕ್ಕೊಂಡು. ಹಂಗೆ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಾನೇ ಸೂರ್ಯ ದೇವ ದಗ 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 ಅಂತ ಉರಿತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಡೆಡ್ ಬಾಡಿಗಳು ಕಾಣಿಸ್ತಾ ಇದೆ. ಡೆಡ್ ಬಾಡಿ. ಇದು ಯಾವ ಡೆಡ್ ಬಾಡಿ ಇರ್ಬೋದು? ನೀಟಾಗಿ ಫೋಕಸ್ ಮಾಡ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಬಂತು. ರಾತ್ರಿ ಬಲ್ಬ್ ಮೇಲೆ ಕೂತ್ಕೊಂಡೆ, ಶಾಕ್ ಹೊಡೆದು ಬಿದ್ದೋಗ್ಬಿಟ್ಟೆ. ಹಿಂಗಾದೆ, ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಯಮಧರ್ಮರಾಜ ಕರ್ಕೊಂಡು ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಜನ್ಮಕ್ಕೆ. ನಿಮಗೊಂದು ಟಿಪ್ಪು, ಮಾವಿನಕಾಯಿನ ಯಾವತ್ತಾದರೂ ಆಗಲಿ ಕುಯ್ಯೋವಾಗ ವಾಟೆಗೆ ಟಚ್ ಆಗೋ ಥರ ಕುಯ್ಯೋಕ್ಕೆ ಹೋಗ್ಬಾರ್ದು. ಏಕೆಂದರೆ ಹುಳುಗಳು ಇರುತ್ತೆ. ಪ್ರತಿಯೊಂದು ಹಣ್ಣಿನಲ್ಲಿ, ಮಾವಿನ ಹಣ್ಣಿನಲ್ಲೂ ಹುಳ ಇದ್ದೇ ಇರುತ್ತೆ. ಅದಕ್ಕೆ ನಾವು ವಾಟೆಗೆ ಟಚ್ ಆಗೋ ಥರ ಕುಯ್ಯೋಕ್ಕೆ ಹೋಗ್ಬಾರ್ದು. ಮೇಲೆ ಹಾಫ್ ವಾಟೆಗೆ ಬಿಟ್ಬಿಡಬೇಕು, ಇನ್ನು ಹಾಫ್ ಕುಯ್ಬೇಕು. ಆವಾಗ ಹುಳುಗಳು ಬರೋದಿಲ್ಲ. ಇದು ಸೀಕ್ರೆಟ್. ಮಾರ್ಕೆಟ್ ಕಡೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು. ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ದಾರಿಯಲ್ಲೇ ವಿಧಾನಸೌಧ ಬರೋದು. ನಮ್ಮ ಬಸ್ ರೂಟು ಹಂಗೆ ಹೋಗೋದು ವಿಧಾನಸೌಧ ಮೇಲೆ. ಹಾಯ್, ನಾನೇ ವಿಧಾನಸೌಧ. ರಾಜಕಾರಣಿಗಳನ್ನೆಲ್ಲ ಒಳಗಡೆ ಕುಂಡ್ರಿಸಿದ್ದೀನಿ. ಬಿಸಿಲಲ್ವಾ, ಅದಕ್ಕೆ ಎಲ್ಲರನ್ನೂ ಒಳಗಡೆ ಕುಂಡ್ರಿಸಿದ್ದೀನಿ. ಇಲ್ಲಿ ಯಾವಾಗಲೂ ಫೋಟೋಗಳನ್ನ ತೆಗೆಸ್ಕೊತಾ ಇರ್ತಾರೆ. ಇಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರೆ. ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಅಲ್ವಾ, ಅವರೆಲ್ಲ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾರೆ. ಆ ಕಡೆ ಕಾಣಿಸ್ತಾ ಇರೋದು ವಿಕಾಸ್ ಸೌಧ. ಸ್ವಲ್ಪ ಬುಕ್ಸ್ ಇತ್ತು, ಅವು ಕೊಟ್ಬಿಟ್ಟು ಬೇರೆ ಬುಕ್ಸು ಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ. ಹಾಗೆ ಹೆಂಗಿದ್ರು ಹೋಗಿದ್ವಲ್ವ ಅಂದ್ಬಿಟ್ಟು ಮಾರ್ಕೆಟ್ ಕಡೆ ಹೋಗಿ ತರಕಾರಿ ಇನ್ನೇನು ಬೇಕೋ ಅದನ್ನೆಲ್ಲ ತೆಗೆದುಕೊಳ್ಳೋಣ ಅಂತ ಮಾರ್ಕೆಟ್ ಕಡೆ ಹೋದ್ವಿ. ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ಸು ತುಂಬ ಹೊತ್ತು ಬರಲೇ ಇಲ್ಲ. ಸರಿ, ನನ್ನ ಮಗ ನಿಂತಿದ್ರು. ಅವರು ವಿಡಿಯೋಗೆಲ್ಲ ಬರೋದಿಲ್ಲ. ಸರಿ ಅಂತ ನಾನು ಬೇಕಂತ ರೇಗಿಸ್ತಾ ಇದ್ದೆ. ಆ ಕಡೆ ಓಡೋಗ್ತಾ ಇದ್ದಾರೆ. ಮಾರ್ಕೆಟಲ್ಲೆಲ್ಲ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ. ಯಾರು ಅಮ್ಮ? ಯಾರಿರ್ಬೋದು? ನಮ್ಮನ್ನೆಲ್ಲ ತೆಗೆದುಬಿಟ್ಟು ವಿಡಿಯೋದಲ್ಲಿ ಹಾಕ್ತಾ ಇದ್ದಾರೆ. ಅಯ್ಯೋ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿಂದ ನನ್ನ ಮಗನಿಗೆ ಬುದ್ಧಿವಾದ ಶುರುವಾಯಿತು. ಇವ್ರನ್ನ ನೋಡಿ ಇವ್ರಿಗೆ 85 ವರ್ಷ ಆದ್ರೂ ಹೆಂಗೆ ದುಡಿಮೆ ಮಾಡ್ತಾ ಇದ್ದಾರೆ ಕಲಿ ಅಂತ. ತೆಂಗಿನಕಾಯಿ ಈ ಥರ ತೆಗಿಯೋದು ಯಾವಾಗ ಕಲಿತೆ ಅಂದರೆ, ನಮ್ಮ ಮನೆ ಹತ್ರ ಒಬ್ಬರು ತೆಂಗಿನಕಾಯಿ ತೆಗಿಯೋವಾಗ ಹಿಂಗೆ ಚುಚ್ಚಿದ್ದಾರೆ. ಚಾಕು ಮುಂದ್ಗಡೆ ಹೋಗಿ ಹಿಂದ್ಗಡೆ ಬಂದಿತ್ತು. ಆವಾಗಿಂದ ತೆಂಗಿನಕಾಯಿನ ಈ ಥರ ಸುಲಿಯೋದಕ್ಕೆ ಹೇಳ್ಕೊಟ್ರು. ಎಲ್ಲ ಆಯಿತು. ಇನ್ನು ಈರುಳ್ಳಿ ಸ್ಕಿನ್ ಔಟ್ ಮಾಡೋದಿತ್ತು. ಈರುಳ್ಳಿನ ಸ್ಕಿನ್ ಔಟ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ತೆಗೆದ್ಮೇಲೆ ಬೆಳ್ಳುಳ್ಳಿ ಇರುತ್ತೆ ಅಲ್ವಾ, ಅದನ್ನು ಯಾವ ರೀತಿ ತೆಗಿಬೋದು ಅಂತ ಈಸಿಯಾಗಿ ನಾನು ತೆಗಿತಾ ಇದ್ದೀನಿ, ಉಗುರುಗಳಿಗೆ ನೋವಾಗಬಾರ್ದು ಅಂತ. ಇವಮ್ಮ ಇವತ್ತು ಭಾನುವಾರ ಆದಿತ್ಯ ಹೃದಯ ಪಾರಾಯಣ ಮಾಡೋದು ಬಿಟ್ಬಿಟ್ಟು ಏನೇನೋ ಎತ್ಕೊಂಡು ಬಂದು ಮೇಲೆ ಒಣಗಾಕ್ತಾ ಇದ್ದಾರೆ. ನನ್ನನ್ನು ಫ್ರೀಯಾಗಿ ಬಿಡೋದಿಲ್ಲ. ನನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದೇ ಯಾವಾಗಲೂ ಅಮ್ಮನ ಯೋಚನೆ. ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ. ಖಾರದ ಪುಡಿ ಮಾಡಬೇಕು ಅಂತ ಐಟಮ್ಸ್ ಎಲ್ಲ ತಂದಿದ್ದೆ. ಅದನ್ನು ಎತ್ಕೊಂಡೋಗಿ ಮಾಡಿ ಮೇಲೆ ಎಲ್ಲ ಒಣಗಾಕಿದೆ. ಪಾರಿವಾಳಗಳು ತುಂಬ ಇತ್ತು. ಅವುಗಳಿಗೋಸ್ಕರ ಕಾಯ್ಕೊಂಡು ಬಿಸಿಲಲ್ಲಿ ನಾನು ಬೆಂದು ಹೋದೆ. ತುಂಬ ಬಿಸಿಲಿತ್ತು.
ಸ್ವಲ್ಪ ಯಾಮಾರಿದ್ರೆ ಪಾರಿವಾಳಗಳು 1 kg ಇರೋದನ್ನು 100 ಗ್ರಾಮ್ ಮಾಡಕ್ಕೆ ಬಿಡುತ್ತವೆ. ಅದಕ್ಕೋಸ್ಕರ ಅಲ್ಲೇ ಇರಬೇಕಾಯ್ತು. ನನ್ನನ್ನು ಒಂಚೂರು ಬಿಡೋದಿಲ್ಲ, ಹೆಂಗೆ ಬಳಸ್ಕೊಳ್ಬೇಕು ಹಂಗೆಲ್ಲ ಬಳಸ್ಕೊಂತೀವಲ್ಲ ಈ ಅಮ್ಮ. ಅವುಗಳನ್ನೆಲ್ಲ ಬೇಯಿಸೋ ಅವಶ್ಯಕತೆನೇ ಇರಲಿಲ್ಲ. ಸೂರ್ಯನ ಬಿಸಿಲಿಗೆ ತುಂಬ ಬೆಂದೋಗಿತ್ತು. ಹೋಗಲಿ ಬಿಡು, ಗ್ಯಾಸ್ ಮಿಕ್ತು ಅಂದ್ಕೊಂಡು ಬಂದೆ. ಈ ಇರಾನು ಮತ್ತು ಟ್ರಂಪ್ ಅವರು ಚೆನ್ನಾಗಿ ಕಿತ್ಲಾಡ್ತಾ ಇದ್ದಾರೆ. ನೀವೆಲ್ಲಾದರೂ ಕಿತ್ಲಾಡ್ಕೊಳ್ಳಿ, ನಾವು ಯಾವುದನ್ನು ಹೆಂಗೆ ಬಳಸ್ಕೊಳ್ಬೇಕು ಹಂಗೆ ಬಳಸ್ಕೊತೀವಿ ಅಂದ್ಬಿಟ್ಟು ಬಳಸ್ಕೊತಾ ಇದ್ದೆ. ಈ ಪಿಕ್ಚರ್ ನೋಡ್ತಾ ಇದ್ದರೆ ನನಗೆ ಬುದ್ಧ ಒಂದು ಟೆಂಪಲ್ ಕಾಣಿಸುತ್ತೆ ಅಲ್ವಾ, ಆ ಥರ ಕಾಣಿಸ್ತಾ ಇತ್ತು. ಅಯ್ಯೋ ಹೌದಲ್ವ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡೋಣ, ಧ್ಯಾನ ಮಾಡೋಣ, ಏನಾದರೂ ರಿಸಲ್ಟ್ ಕಾಣಿಸುತ್ತಾ ಅಂದ್ಬಿಟ್ಟು ಕೂತ್ಕೊಂಡೆ. ಏನು ರಿಸಲ್ಟು ಕಾಣಿಸ್ಲಿಲ್ಲ. ತುಂಬ ಚೆನ್ನಾಗಿತ್ತು ಬ್ಯಾಕ್ ಸೈಡು ನೋಡಿ. ಇವರೆಲ್ಲ ನೇಪಾಳದವರು ಮತ್ತು ಈ ಸೀನು ಹಂಗೆ ಇತ್ತು. ಅದಕ್ಕೇನಾದರೂ ನನಗೆ ಹಂಗೆ ಅನಿಸಿರ್ಬೇಕು. 1 kg ಇರೋ ಕಾಳನ್ನ ಎಲ್ಲಿ 1/4 kg ಮಾಡಿಬಿಡ್ತೀವೋ ಅಂದ್ಬಿಟ್ಟು ಈ ಅಮ್ಮ ಬೆಳಗ್ಗೆಯಿಂದ ಅಲ್ಲಿ ಬಂದು ಕಾದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಹೊಟ್ಟೆ ಪಾಡು, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾಳೆ. ಏನು ಮಾಡೋದು ಈ ಅಮ್ಮನ್ನ? ಪಾರಿವಾಳದ ರೆಕ್ಕೆ ಸಿಕ್ತು, ಇದನ್ನು ಯಾಕೆ ಸುಮ್ಮನೆ ಬಿಡಬೇಕು ಅಂದ್ಬಿಟ್ಟು ರೀಲ್ ಮಾಡಿ ಫೇಸ್ಬುಕ್ಕಲ್ಲಿ ಬಿಡೋಣ ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ರೀಲ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ಬಿಡೋಣ ಅಂತ ಇದನ್ನೆಲ್ಲ ತೆಗೆದುಕೊಂಡು ಒಂದು ರೀಲ್ ಮಾಡಿಬಿಟ್ಟು ಬರ್ತೀನಿ. ಬಿಸಿಲು ಜಾಸ್ತಿ, ಬಿಸಿಲು ಹೊಡಿತಾ ಇದೆ. ಪಾರಿವಾಳದ ರೆಕ್ಕೆಯಲ್ಲಿ ಈ ಥರ ಎಲ್ಲ ಒಣಗಿಸ್ಬೋದು ಅಂದ್ಬಿಟ್ಟು ಎಲ್ಲ ರೀಲ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಿಸಿಲಲ್ಲಿ ಒಣಗಿಸಿ ನಾನು ಒಣಗೋಗಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಹಿಂಗೆ ಬಾಡೋಗಿದ್ದೀನಿ. ಬೆಳಿಗ್ಗೆನೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋದೆ. ಪಾರಿವಾಳಗಳನ್ನ ಕಾಯಬೇಕಲ್ವ, ಅದಕ್ಕೆ ಸೊಪ್ಪು ಸಾರು, ಒಣಗೊನ್ಗೆ ಸೊಪ್ಪು ಅಂತಾರಲ್ವ, ಅದು ಸಾಂಬಾರು ಮಾಡಿ ಬೆಳಿಗ್ಗೆನೇ ಮುದ್ದೆ ಸಾಂಬಾರು 2 ಮಾಡಿಬಿಟ್ಟು ಹೋದ್ವಿ. ಬೆಳಿಗ್ಗೆ ತಿಂದಿರೋದು. ಮತ್ತು ಇದು ನಮ್ಮ ಮಗ ನಿನ್ನೆ ನೈಟು ಹೋಟ್ಲಿಗೆ ಹೋಗಿದ್ರು, ನನಗೆ ತಂದಿದ್ರು. ನಾನು ತಿಂದಿಲ್ಲ, ಅದು ಹಂಗೆ ಇದೆ, ಸ್ಮೆಲ್ ಹೊಡಿತಾ ಇದೆ. ಎತ್ತು ಬಿಸಾಕೋಣ ಅಂತ ಹೋಗ್ತಾ ಇದ್ದೀನಿ. ಏನು ಈ ಸ್ಮೆಲ್ಲು, ಏನು ಈ ಕಪ್ಪು ಅಂತ ನೋಡಿದ್ರೆ ಇದು. ನಾನು ಬೆಳಿಗ್ಗೆಯಿಂದ ಅಲ್ಲಿ ಮೇಲೆ ಇದ್ದೆ ಅಲ್ವಾ, ಅವು ಕಾಯೋದಕ್ಕೆ, ಅದಕ್ಕೆ ನೋಡ್ಕೊಂಡಿಲ್ಲ. ಎಲ್ಲ ಅನ್ನ ಸಾಂಬಾರು ಮತ್ತು ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ. ಈಗ ಬಿಸಿಲು ಬಂದಿದೆ, ಇಷ್ಟೊತ್ತು ಇರಲಿಲ್ಲ. ಈಗ ಪಾರಿವಾಳಗಳು ಜಾಸ್ತಿ ಆಗಿದೆ. ನನ್ನ ಮಗನಲ್ಲಿ ಬಿಟ್ಬಿಟ್ಟು ಊಟ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಂದುಬಿಟ್ಟು ಊಟ ಮಾಡಿಬಿಟ್ಟು ಮತ್ತೆ ಹೋಗ್ಬಿಟ್ಟು ಮಿಷಿನ್ಗೆ ಹೋಗಿ ಬರಬೇಕು. ಖಾರದ ಪುಡಿಗೆ ನಾನೆಲ್ಲ ಮಾರ್ಕೆಟಲ್ಲೇ ಸಾಮಾನು ತಂದಿದ್ದು. ತುಂಬ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ, ಕ್ವಾಲಿಟಿ ಎರಡೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಸತಿ ಮಾರ್ಕೆಟ್ಗೆ ಹೋಗ್ಬಿಟ್ಟೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮ್ಮ ಮನೆ ಹತ್ರ ತೆಗೆದುಕೊಂಡ್ರೆ ಡಬಲ್ ರೇಟ್ ಇರಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ಬೇಳೆನೂ ಅಷ್ಟೇ ಚೆನ್ನಾಗಿರೋದಿಲ್ಲ. ಅಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತಂದುಬಿಟ್ಟು ಈ ಸತಿ ಮಾಡಿ ನೋಡೋಣ ಅಂದ್ಬಿಟ್ಟು. 2-3 ದಿವಸ ಆಗಿದೆ ವಿಡಿಯೋ ಹಾಕಿ. ಹಂಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಟೈಮ್ ತೆಗೆದುಕೊತಾ ಇದೆ ಗೊತ್ತಾ. ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಮೀಮೀಸು ಎಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಇವಾಗ ಹೊಸದಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರನೇ 2 ಅವರ್ ತೆಗೆದುಕೊಳ್ಳುತ್ತೆ. ಇನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅವರು, ಅದು ಹಾಕೋದಕ್ಕೆ ಎಷ್ಟು ಅವರು.
ಈ ಪ್ರಯತ್ನಕ್ಕಾದರೂ ಲೈಕುಗಳು ಕೊಡಿ ಫ್ರೆಂಡ್ಸ್, ಲೈಕುಗಳು ಕಮೆಂಟ್ಗಳು ಹಾಕಿ. ನಾವು ತುಂಬ ಕಷ್ಟಪಡ್ತೀವಿ, ನೋಡಿಬಿಟ್ಟು ಸುಮ್ಮನೆ ಹೋಗ್ಬಿಡಬೇಡಿ. ಮೆಣಸಿನ್ಕಾಯಿ ಎಲ್ಲ ಒಣಗಿಸಿ ಇಕ್ಕಿದ್ದೀನಿ. ಧನಿಯಾ ಮಿಷಿನ್ಗೆ ಹೋಗಿ ಬರಬೇಕು ಇವಾಗ. 4 ಗಂಟೆಗೆ ಹೋಗಬೇಕು ಮಿಷಿನ್ಗೆ. 4 ಗಂಟೆ 5 ಗಂಟೆ ಆವಾಗಲೇ ತೆಗಿಯೋದು. ಇಲ್ಲಿ ಕೆಲವು ಜನಕ್ಕೆ ಏನು ಕೆಲಸನೇ ಇರೋದಿಲ್ಲ. ನಾನು ಸುದ್ದಿ ಎತ್ತಲಿಲ್ಲ ಅಂದರೆ ಅವ್ರಿಗೆ ತಿಂದಿದ್ದು ಜೀರ್ಣ ಆಗಲ್ಲ ಅನಿಸುತ್ತೆ. ಅವ್ರನ್ನ ದೇವ್ರು ಹಂಗೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ.